ಹಲೋ ನಮಸ್ತೆ. ನಾವು ಇವತ್ತಿದ್ದೀವಿ ಹೊಸನಗರದಲ್ಲಿ ಆಹಾರ ಮೇಳಕ್ಕೋಸ್ಕರ ಬಂದಿದ್ದೀನಿ. ನೋಡೋಣ ಅಲ್ಲಿ ಏನೇನಿದೆ ಅಂತ. ಆಹಾರ ಮೇಳಕ್ಕೆ ಬಂದೆ. ಹಲಸು ಮತ್ತು ಆಹಾರ ಮೇಳ ನೋಡ್ಬೋದು, ಇಲ್ಲೇ ಬೋರ್ಡ್ ಇದೆ. ಬನ್ನಿ ಒಳಗೆ ಹೋಗೋಣ ಏನೇನಿದೆ ಅಂತ. ಸೋಸ್ ಏನಂತ್ಯಾ? ನೀ ವಿಡಿಯೋ ಮಾಡೋದಕ್ಕೆ ಆ ಹುಡುಗನ್ ಬಕ್ರ ಮಾಡ್ತೀಯಾ? ಇಲ್ಲೆಲ್ಲ ಫ್ರೂಟ್ಸ್ ಇದಾವೆ ಕಣ. ಇಲ್ಲಿ ಫ್ರೂಟ್ಸು, ಅಲ್ಲಿ ಗುಲಾಬಿ ಹೂವಿಂದು. ಒಳಗಡೆ ಹೋಗೋಣ ಬಾ. ನೋಡ್ರಿ, ಇಲ್ಲಿ ಜೋಳ ಕಾರ್ನ್ ಇದೆ. ಕಾರ್ನ್, ಪೊಟ್ಯಾಟೊ ಟ್ವಿಸ್ಟರು. ಬಟ್ ಎಲ್ಲ ಕಾಣಿಸ್ತಿದೆ ಗುರು. ನಿಂದ ಮಾಡೋದೇ ಕಾಣಿಸ್ತಾ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಸ್ಪೆಷಲ್ ಕಾಣಿಸ್ತಾ ಇಲ್ಲ. ಇಲ್ಲೂ ಸೇಮ್ ಅದೇ ಕಾಣಿಸ್ತಾ ಇದೆ. ಸರ್ ಏನಿದು? ಹಲಸಿನ ಹಣ್ಣಿನ ಪಾಯಸ. ಓಕೆ, ಇದು ಓಕೆ, ಹಲಸಿನ ಹಣ್ಣು ಶೀರಾ, ಗಟ್ಟಿ ಕಡುಬು, ಕಡುಬು, ಹಲಸಿನ ಗಾರಿಗೆ ಮುಳುಕ. ಹಾಂ, ಅದೇ ಇದು ಅನ್ಸುತ್ತೆ. ಹಲಸಿನ ಕಬಾಬು. ಹಲಸಿನ ಕಬಾಬು. ನೋಡ, ಹಲಸಿನ ಕಬಾಬು ನಿನ್ನ ಫೇವ್ರೇಟ್. ಸುವಾಸು, ನಿನ್ನ ಫೇವ್ರೇಟು ಇದು ಅಣ್ಣ. ಹಲಸಿನ ಗೋಬಿನಾ? ಮಂಚೂರಿ, ಕಾಯಿ ಮಂಚೂರಿ, ಹಲಸಿನಕಾಯಿನ ಕಬಾಬು, ಹಲಸಿನಕಾಯಿ ಏನಂತಾರಲ್ಲ ಇದಕ್ಕೆ, ಕಾರಿಗೆ, ಕಡುಬು ಮತ್ತೆ ಶೀರಾ, ಆಮೇಲೆ ಪಾಯಸ, 3. ಹಾಗೆ ಹಲಸಿನ ಬಿರಿಯಾನಿ ಕೂಡ. ಎಷ್ಟು ಅಣ್ಣ ಪ್ಲೇಟಿಗಿದು? 50 ರೂಪಾಯಿ ಪ್ಲೇಟಿಗೆ. 50 ರೂಪಾಯಿ ಹಲಸಿನ ಕಬಾಬು. ಆಲ್ರೆಡಿ ಸುವಾಸು ಪೇ ಮಾಡಿ ತಗೊಂತೀಯಾನೆ. ತಿನ್ಬೇಕು ಗುರು ನೀನು, ಚೆನ್ನಾಗಿರ್ಬೇಕು. ಹಾಂ, ಬಿರಿಯಾನಿ ಟೇಸ್ಟ್ ಹಾಕ್ಸ್ಕೊಳ್ಳೋ. ಬಿರಿಯಾನಿ ಟೇಸ್ಟ್ ಕೊಡ್ತೀಯಾರ ಅಕ್ಕ. ಅಕ್ಕ ನಿಮ್ಮ ಹೆಸರು? ಜಯಶ್ರೀ, ಕುಂದಾಪುರದಿಂದ ಬಂದಿರೋದು. ಅದನ್ನ ನೋಡ್ಬಿಟ್ಟು ಹೇಳ್ತೀಯಾ? ನೋಡ್ಬೇಡ, ತಿನ್ಬಿಟ್ಟು ಹೇಳು. ಹ್ಞೂ, ನೋಡೋಣ. ನಾನು ಒಂದು ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ಹೇಗಿದೆಯಾ? ಆ್ಯಕ್ಚುಲಿ ಚೆನ್ನಾಗಿದೆ, ಕ್ರಿಸ್ಪಿ ಇದೆ, ಸ್ವಲ್ಪ ಸ್ವೀಟ್ ಅನಿಸುತ್ತೆ. ಚೆನ್ನಾಗಿದೆ. ಇದು ಹಲಸಿನ ಬಿರಿಯಾನಿ. ಇರಲಿ, ಇಟ್ಕೊಡು. ಹಲಸಿನಕಾಯಿನ ಬಿರಿಯಾನಿ ಹೇಗಿದೆ ಹೇಳು ನೋಡೋಣ. ಸುವಾಸು ಟೇಸ್ಟ್ ಮಾಡ್ತೀಯಾನೆ, ನನ್ನ ತಮ್ಮ. ಇನ್ನೊಂದು 5 ನಿಮಿಷ ಬಿಟ್ಟು ನಾನು ತಿಂತೀನಿ ಗುರು. ತುಂಬ ಚೆನ್ನಾಗಿದೆ. ಅದೇ, ನಿನ್ನ 5 ನಿಮಿಷ ಇದ್ದೆ ಅಂತ ಅಂದರೆ ನಾನು ಅದನ್ನು ತಿಂತೀನಿ, ಏನು ತೊಂದರೆ ಇಲ್ಲ ನನಗೆ. ನನಗೂ ಇಳಿಸೋ ಇರಲಿ ಟೇಸ್ಟಿಗೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಕ್ಕ, ಚೆನ್ನಾಗಿದೆ ಬಿರಿಯಾನಿ ಅಂತೂ. ಇಲ್ಲಿ ಬಂದರೆ ಬಿರಿಯಾನಿ ಟೇಸ್ಟ್ ಮಾಡಿ. ನಾಳೆನೂ ಇರುತ್ತೆ, ನೋಡ್ಬೋದು. ಹಲಸಿನ ಮಂಚೂರಿಯನ್ ಇದೆ. ಹಲಸಿನ ಮಂಚೂರಿಯನ್ ಟೇಸ್ಟ್ ಮಾಡೋ. ಸೊ ಫಸ್ಟ್ ನೀನು ಟೇಸ್ಟ್ ಮಾಡೋ. ನೀನು ಟೇಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದೆಯಾ? ನನಗೆ ಗೊತ್ತಿದ್ರೆ ಬ್ಲಾಗ್ ಮಾಡೋದು ಅಂತ ಹೇಳಿ. ಹಾಂ, ಸುಮಾರು ಪುಕ್ಷಟೆ ಫ್ರೀಯಾಗಿ ಕೊಡ್ತಿದ್ದಾರಲ್ಲ. ಪುಕ್ಷಟ ಏನು ಕೊಡ್ತಾ ಇಲ್ಲ. ಟೇಸ್ಟ್ ಮಾಡಿ ಹೇಗಿದೆ ಹೇಳಿ ಅಂತ ಹೇಳ್ತಿರೋದು ಅವರಷ್ಟೇ. ತುಂಬ ಚೆನ್ನಾಗಿದೆಯಾ? ಎಲ್ಲದಕ್ಕಿಂತನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇರೋದೇ 2, ನನಗೂ ಉಳಿಸು. ಯಾವ್ದು ಇಷ್ಟ ಆಯಿತು? ಹಲಸಿನಕಾಯಿ ಕಬಾಬು. ಹಲಸಿನಕಾಯಿ ಕಬಾಬು. ಮಗನೇ, ನನಗೆ ಯಾಕೋ ಡೌಟು, ಲಿಂಗಾಯತ್ರನ ನೀನು. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಜ, ಅದು ಗೊತ್ತಿಲ್ಲಲ್ಲ, ಇದಾದ್ರೂ ಗೊತ್ತಾಗಿದೆ. ಹೋಗ್ಲಿ ತಗ, ಇಡ್ಕೋ ಇದು. ನಂಗಾದ್ರೆ ನಾನಾದ್ರು ಟೆಸ್ಟ್ ನೋಡ್ತೀನಿ. ಹೇಗಿದೆ? ಕ್ರಿಸ್ಪಿ ಕಮ್ಮಿ ಇದೆ, ಬಟ್ ಬಹಳ ಚೆನ್ನಾಗಿದೆ. ಮತ್ತೆ ದಯವಿಟ್ಟು ಏನೇ ಆದ್ರೂ ರೆಕಾರ್ಡ್ ಅಂತೂ ಮಾಡಲೇ ಬೇಡ. ಸ್ವೀಟ್ ಸ್ವಲ್ಪ. ಸ್ವೀಟ್ ಆಗಿದೆ. ಇಲ್ಲಿ ಹಲಸಿನ ಹೋಳಿಗೆ ಇದೆ. ಅಲ್ಲೇ ಫ್ರೆಶ್ ಆಗಿ ಉದ್ದಿ ಬೇಯಿಸಿ ಕೊಡ್ತಿದ್ದಾರೆ. ಅಣ್ಣ ಎಷ್ಟು ಒಂದು ಹೋಳಿಗೆ? 1ಕ್ಕೆ 30. ಎಷ್ಟು ನೋಡೋಣ ಅಣ್ಣ. 1 ಕೊಡಿ, ನಾನು ಪೇ ಮಾಡ್ತೀನಿ ಬಿಡ. ಧಾರಾಳ ಮನಸ್ಸೋನು ನಮ್ಮ ಸುವಾಸು. ಮೇಲೆ ಪೇ ಮಾಡ್ತೀಯಾನೆ ಎಲ್ಲದಕ್ಕೂ. ತುಪ್ಪ ಒಯ್ದು ಹಂಗೆ ಕೊಟ್ಟಿದ್ದಾರೆ. ನೋಡು ಹೇಗಿದೆ. ಸಖತ್ತಾಗಿದೆ. ಖುಷಿ ಹೊಡುತ್ತೆ. ಓವರ್ ಸ್ವೀಟು ಇಲ್ಲ, ಲೈಟಾಗಿ ಸ್ವೀಟ್ ಇದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಎಷ್ಟು ದಿನ ಇರುತ್ತಣ್ಣ ಇದನ್ನು? ಅಕ್ಷಯ್ ಸ್ವೀಟ್ಸ್ ಆ್ಯಂಡ್ ಪುತ್ತೂರು, ಉಡುಪಿ. ನಾಳೆ ಲಾಸ್ಟ್ ಡೇ ಅಂತೆ.
ಹಲಸಿನ ಹಣ್ಣಿನ ಜಿಲೇಬಿ ಹೇಗಿದೆಯಾ? ಅಕ್ಷಯ್ ಸ್ವೀಟ್ಸ್ ಆ್ಯಂಡ್ ಪುತ್ತೂರು ಉಡುಪಿ ಅಂತ ಇದೆ. ಹಲಸಿನ ಹಣ್ಣಿನ ಜಿಲೇಬಿ, ಇವ್ರನ್ನ ಕಾಂಟ್ಯಾಕ್ಟ್ ಸಮೇತ ಮಾಡ್ಕೋಬೋದು. ಜಿಲೇಬಿ ಅಂತೂ ಸೂಪರ್ ಆಗಿದೆ, ಸಖತ್ ಇದೆ. ಆ್ಯಕ್ಚುಲಿ ನಮಗೆ ಇಷ್ಟ ಆಗ್ಬಿಟ್ಟು 1/4 kg ತೊಗೊತಾ ಇದ್ದೀವಿ ಆಲ್ರೆಡಿ. ಆಂಟಿ ಏನಿದು? ಹಲಸಿನ ಹಣ್ಣಿನ ಗಾರ್ಗೆ ಏನೇನ? ಗಾರ್ಗೆ ಪ್ಲೇಟ್ ಹೇಗೆ ಆಂಟಿ? ಪ್ಲೇಟ್ ಹೇಗೆ? 30 ರೂಪಾಯಿ ಒಂದು ಪ್ಲೇಟಾ? ಒಂದು ಪ್ಲೇಟ್ ಕೊಡಿ. ನಿಧಾನ ಕಣ್ಲ, ಸುಡುತ್ತೆ. ಬಿಸಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನು ಬಾಯಿ ಪಟ್ಟ ಹಾಕ್ತಿಯಲ್ಲ. ಇದಿಷ್ಟೇ ಅನ್ಸುತ್ತೆ ಇರೋದು. ಪೊಟ್ಯಾಟೊ ಚಿಪ್ಸು, ಪೊಟ್ಯಾಟೊ ಟ್ವಿಸ್ಟರು, ಇದೆಲ್ಲ ಸೇಮು. ಲೈಮ್ ಸೋಡಾ ಆಮೇಲೆ ಎಲ್ಲ ಇದೆ, ಕಾರ್ನ್ ಇದೆ, ಇಲ್ಲೊಂದಿಷ್ಟು ಟಾಯ್ಸು. ಏಯ್, ನಿಮ್ಮ ಹುಡುಗಿಗೆ ಏನಾದ್ರು ಬೇಕಾಗುತ್ತೆ ತಗೊಳ. ನಾವು ಬ್ಯಾಂಗ್ಳೂರಲ್ಲಿ ಹಿಂಗೆಲ್ಲ ಜಾತ್ರೆ ಜಾತ್ರೆ ರೋಮಿಯೋ ರಾಮಣ್ಣ ದೇವದಾಸು ಪಾರ್ವತಿ ಕೆಂಚಪ್ಪ ಬೋಳಮ್ಮ ಕಾಳಮ್ಮ ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಸ್ ಲವ್ ಸ್ಟೋರಿ. ಇಲ್ಲಿ ಫ್ರೆಶ್ ಆಗಿ ಹಲಸಿನ ಹಣ್ಣು ಸಿಗುತ್ತೆ. ಹಲಸಿನ ಹಣ್ಣು ತಗೊಂಡೋಗ್ಬೋದು. ವೆರೈಟೀಸ್ ಆಫ್ ಜಾಕ್ ಫ್ರೂಟ್ಸ್ ಇದಾವೆ. ಹಲಸಿನ ಹಣ್ಣಿಂದಿದೆ. ಇದೇನು ರೆಡ್ ಜಾಕ್ ಫ್ರೂಟು, ಇದು ಎವ್ರಿಕ್ ಜಾಕ್ ಫ್ರೂಟ್ ಅಂತೆ. ಇದು ಯೆಲ್ಲೋ ಕಲರು ಎವ್ರಿಕ್ ಜಾಕ್ ಫ್ರೂಟು. ಇದ್ಯಾವುದು ತಮಿಳ್ನಾಡಿನ ಥರದ್ದೇನೋ ಇರಬೇಕು, ತಮಿಳ್ನಾಡಿನ ತಳಿ ಅನಿಸುತ್ತೆ. ಥರದ್ದು ಹಣ್ಣಿನ ಗಿಡಗಳೇ ಇದ್ದಾವೆ. ಎಲ್ಲ ಥರದ್ದು ಅಂದರೆ ಜಾಕ್ ಫ್ರೂಟಿಂದು 4 ತಳಿಗಳಿದ್ದಾವೆ ಇವ್ರ ಹತ್ರ. 4 ತಳಿಗಳದ್ದು ಇದ್ದಾವೆ. ಏನಪ್ಪ ಅಂದರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ. ಅಟ್ಲೀಸ್ಟ್ ಒಂದು 10 ಥರನಾರು ಇರಬೇಕಿತ್ತು. 10 ಥರ ಇರಲಿಲ್ಲ. ಜಸ್ಟ್ ನಾವು 4 ರಿಂದ 5 ಥರ ವೆರೈಟಿ ನೋಡಿದ್ವಿ. ಚೇಂಜ್ ಜಾಸ್ತಿ ಇಷ್ಟ ಆಗಿಲ್ಲ. ಇಷ್ಟ ಆಗಿದೆ 2 ಐಟಮು. ಒಂದು ಹೋಳಿಗೆ, ಒಂದು ಕಬಾಬು, ಇನ್ನೊಂದು ಮಂಚೂರಿಯನ್ ಕೊಟ್ಟಿದ್ರು. ಅದು ಸ್ವೀಟ್ ಆಗಿತ್ತು. ಓಕೆ, ಚೆನ್ನಾಗಿತ್ತು. ಬಟ್ ತುಂಬ ಇಷ್ಟ ಆಗಿದ್ದು ಅಂದರೆ ಜಿಲೇಬಿ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು 2 ಥರ ಇತ್ತು. ಒಂದು ಹಲಸಿನ ಕರ್ಗೇಸು ಅಂತ ಇತ್ತು, ಮತ್ತು ಇನ್ನೊಂದು ಹಲಸಿನ ಹಣ್ಣಿನ ಪಾಯಸ ಅದು ಕೂಡ ಇತ್ತು. ಹಲಸಿನ ಹಣ್ಣಿನ ಪಾಯಸ ಅದು ಕೂಡ ಇತ್ತು. ಟೇಸ್ಟ್ ನೋಡಿದ್ವಿ ಅಂತ ಏನು ಓಕೆ ಅಡ್ಡಿಲ್ಲ, ಚೆನ್ನಾಗಿತ್ತು. ಬಟ್ ನಮಗೆ ಭಾಳ ಇಷ್ಟ ಆಗಿದೆ ಜಿಲೇಬಿ ಮತ್ತು ಹೋಳಿಗೆ, ಭಾಳ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದರೆ ಏನು ಜಾತ್ರೆಗಳಲ್ಲಿ ಬರ್ತಾವೋ ಆಲ್ಮೋಸ್ಟ್ ಅಲ್ಲಿ ಅವೇ ಇದ್ದು. ನಾವು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಅಲ್ವೇನೋ? ಫುಲ್ಲಿ ಡಿಸಪಾಯಿಂಟೆಡ್. ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ರೆ ನಾನು ಒಳ್ಳೊಳ್ಳೆ ಸ್ವೀಟ್ಸು, ಸಮ್ ಹಲ್ವಾ ಆ ಥರ ಈ ಥರ ಎಲ್ಲ ಇರುತ್ತೆ ಅನ್ನೋ ಒಂದು ಥಿಂಕಿಂಗ್ ಸ್ಟೈಲಲ್ಲಿ ಬಂದುಬಿಟ್ಟಿದ್ದೆ. ನೋಡಿದ್ರೆ ಅವೇನೂ ಇಲ್ಲ, ಜಸ್ಟ್ 3 ರಿಂದ 4 ಐಟಮ್ ಅಷ್ಟೇ ಇರೋದು. ಅದು ಚೆನ್ನಾಗಿದೆ ಅಂತ ಏನಿದೆ ಅಂತಲ್ಲ, ಬಟ್ ಚೆನ್ನಾಗಿದ್ದು 2 ಐಟಮು, ಹೋಳಿಗೆ ಜಿಲೇಬಿ 2 ಐಟಮು ಭಾಳ ಚೆನ್ನಾಗಿತ್ತು. ಆ ಥರ ಇತ್ತು. ಸರಿ, ಓಕೆ, ಇವಾಗ ಹೊರಟ್ವಿ ಅಷ್ಟೇ. ಈ ಆಹಾರ ಮೇಳದ ಚಿಕ್ಕ ಝಲಕು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲೇ ಈ ಹಳ್ಳಿ ಹುಡುಗನ ಉಳಿಸಿ ಬೆಳೆಸಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್.